ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಪ್ರಿಸೆಟ್ ಮತ್ತು XML ಲಿಂಕು ಡಿಸ್ಕ್ರಿಪ್ಷನಲ್ಲಿದೆ, ಡೌನ್ಲೋಡ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೀವು ಪ್ರಿಯಲ್ಲಿ ನೋಡಿರೋ ಥರ ವಿಡಿಯೋ ಎಡಿಟಿಂಗ್ನ ಅಲೈಟ್ಮೋಷನ್ ಅಪ್ಲಿಕೇಶನ್ನ ಯೂಸ್ ಮಾಡ್ಕೊಂಡು ಯಾವ ಥರ ಎಡಿಟ್ ಮಾಡೋದು ಅಂತ ನೋಡ್ಕೊಂಡು, ನಾನು ಕೊಟ್ಟಿರೋ ಪ್ರಿಸೆಟ್ ಅಥವಾ XMLನ ಇಂಪೋರ್ಟ್ ಮಾಡಿಕೊಂಡು ಅಲೈಟ್ಮೋಷನ್ನ ಓಪನ್ ಮಾಡ್ಕೊಳ್ಳಿ. ನಂತರ ಪ್ರೊಜೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ನಾನು ಕೊಟ್ಟಿರೋ ಬೀಟ್ ಮಾರ್ಕ್ ಪ್ರೊಜೆಕ್ಟಲ್ಲಿ ಹೋಗಿ ಈ ಥರ ಬೀಟ್ಗಳನ್ನ ಮಾರ್ಕ್ ಮಾಡಿರ್ತೀನಿ. ಈಗ ಈ ಕೆಳಗಿರೋ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಆ್ಯಂಡ್ ವಿಡಿಯೋನಲ್ಲಿ ಹೋಗಿ ಇಮೇಜ್ನ ಸೆಲೆಕ್ಟ್ಬೇಕು. ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸ್ಟ್ರಾ ಇಮೇಜ್ನ ಟ್ರಿಮ್ ಮಾಡ್ಕೋಬೇಕು. ನಂತರ ಇಮೇಜ್ನ ಮೇಲಿರೋ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಸ್ಕ್ರೀನ್ಗೆ ಸೆಟ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಇಮೇಜಸ್ನ ಆ್ಯಡ್ ಮಾಡ್ಕೋಬೇಕು. ಎಲ್ಲ ಇಮೇಜಸ್ನ ಆ್ಯಡ್ ಮಾಡಿದ ನಂತರ ಯಾವ ರೀತಿ ಎಫೆಕ್ಟ್ಗಳನ್ನು ಇಮೇಜಸ್ಗಳಿಗೆ ಆ್ಯಡ್ ಮಾಡೋದಂತ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈಗ ಎಲ್ಲ ಇಮೇಜಸ್ನ ಆ್ಯಡ್ ಮಾಡಿದ್ದಾಯಿತು, ನೀವು ನೋಡ್ಬೋದು. ಈಗ ಬ್ಯಾಕ್ ಬಂದು ನಾನು ಕೊಟ್ಟಿರೋ ಎಫೆಕ್ಟಲ್ಲಿ ಹೋಗಿ ಈ ಥರ ಎಫೆಕ್ಟ್ಗಳನ್ನು ಕೊಟ್ಟಿರ್ತೀನಿ. ಇದರಲ್ಲಿ ಮೊದಲನೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ನ ಮಾಡ್ಕೋಬೇಕು. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೊಜೆಕ್ಟ್ನಲ್ಲಿ ಹೋಗಿ ಮೊದಲನೇ ಇಮೇಜ್ನ ಟ್ಯಾಪ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ನ ಮಾಡ್ಕೋಬೇಕು. ಇದೇ ಥರ ಮೊದಲನೇ ಎಫೆಕ್ಟ್ನ ಇಮೇಜಸ್ಗಳಿಗೆ ಆ್ಯಡ್ ಮಾಡ್ಕೋಬೇಕು. ಈಗ ಮೊದಲನೇ ಎಫೆಕ್ಟ್ನ ಆ್ಯಡ್ ಮಾಡಿದ್ದಾಯಿತು. ಈಗ ಬ್ಯಾಕ್ ಬಂದು ನಾನು ಕೊಟ್ಟಿರೋ ಎಫೆಕ್ಟಲ್ಲಿ ಹೋಗಿ ಎರಡನೇ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಕಾಪಿ ಎಫೆಕ್ಟ್ನ ಮಾಡ್ಕೋಬೇಕು. ನಂತರ ಬ್ಯಾಕ್ ಬಂದು ಬೀಟ್ ಮಾರ್ಕ್ ಪ್ರೊಜೆಕ್ಟಲ್ಲಿ ಹೋಗಿ ಇಮೇಜ್ ಮೇಲೆ ಟ್ಯಾಪ್ ಮಾಡಿ ಎಫೆಕ್ಟಲ್ಲಿ ಹೋಗಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ನ ಮಾಡಬೇಕು. ಇದೇ ಥರ ಎರಡನೇ ಎಫೆಕ್ಟ್ನ ಇಮೇಜಸ್ಗೆ ಆ್ಯಡ್ ಮಾಡ್ಕೋಬೇಕು. ಈಗ ವಿಡಿಯೋ ಎಡಿಟಿಂಗು ಕಂಪ್ಲೀಟ್ ಆಗಿದ್ದರಿಂದ ಮೇಲಿರೋ ಎಕ್ಸ್ಪೋರ್ಟ್ ಐಕನ್ನ ಕ್ಲಿಕ್ ಮಾಡಿ
ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇನ್ನೂ ಇದೇ ಥರ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.